ಶ್ರೀಮತಿ ದಿವ್ಯಾ ರಾಮಚಂದ್ರ ಶೆಟ್ಟಿ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ದಿವ್ಯಾ ರಾಮಚಂದ್ರ ಶೆಟ್ಟಿ ಸಮಾಜ ಸೇವೆಯಲ್ಲಿ ಸದಾ ಮುಂದಿರೋ ಇವರು ಎಂಟೆಕ್ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ PhD ಪದವಿ ಕೂಡ ಪಡೆದಿದ್ದಾರೆ. ಕಾಲೇಜು ಉಪನ್ಯಾಸಕಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆ ಅವ್ಯವಸ್ಥೆ ಕಂಡು ಬೇಸರ ಹೊಂದಿದ್ದ ಇವರು ಶಾಲೆ ದತ್ತು ಪಡೆದು ತಾಲೂಕಿನಲ್ಲಿ ಮೊದಲ ಬಾರಿಗೆ ಸ್ಮಾರ್ಟ್ ಬೋರ್ಡ್ ಜಾರಿಗೆ ತಂದರು. ಮಕ್ಕಳಿಗೆ ಆಟದ ಮೈದಾನ ನಿರ್ಮಾಣ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಹಿರಿಮೆ ಇವರದ್ದು. ಇವರು JDS ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿದ್ದಾರೆ. ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸ್ವತಃ ಫೌಂಡೇಶನ್ ಸ್ಥಾಪಿಸಿದ್ದಾರೆ. ನಮ್ಮ ಮನೆ ಮಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸಮಾಜ ಸೇವಕರಾಗಿರುವಂತಹ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಜಿ ಕನ್ನಡ ನ್ಯೂಸ್ನ ವತಿಯಿಂದ ನೀಡುವಂತಹ ಯುವರತ್ನ ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಮ್ಯಾಮ್? ಮೊದಲಾಗಿ ಥ್ಯಾಂಕ್ಸ್ ಮ್ಯಾಮ್. ಇನ್ನೊಂದು ನಮ್ಮಂಥವ್ರನ್ನೆಲ್ಲರನ್ನೂ ಗುರುತಿಸಿ ನೀವು ಪ್ರೇರೇಪಣೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಮಹಿಳೆಯರ ಸಂಖ್ಯೆ ನೋಡಿದೆ, ಅಲ್ಲಿ ಒಂದೋ ಎರಡೋ ಬೆರಳೆಣಿಕೆ ಅಷ್ಟಿತ್ತು. ಆದರೆ ನೀವು ಅವ್ರನ್ನೂ ಇನ್ನು ಮುಂದಿನ ಇದಕ್ಕೆ ಇನ್ನೊಂದು ಸ್ವಲ್ಪ ಮಹಿಳೆಯರನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಅದು ತುಂಬ ಖುಷಿ ಅಂತ ಅನಿಸುತ್ತೆ. ಬಟ್ ಇವಾಗ ನಮ್ಮನ್ನು ರೆಕಗ್ನೈಸ್ ಮಾಡಿರೋದು ಎಲ್ಲೋ ನಾನು ದಿಲ್ಲಿಯಿಂದ ಹಳ್ಳಿ ಅಂತಾರೆ, ನಾನು ಬೆಂಗಳೂರಿಂದ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತಾಯಿದ್ದೀನಿ. ಸೊ ಅಲ್ಲಿನ ಒಂದು ಸರ್ಕಾರಿ ಶಾಲೆ ಮಕ್ಕಳನ್ನ ಮತ್ತು ಮಹಿಳೆಯರಿಗೆ ನಾನು ಮಾಡಬೇಕಾಗಿರೋವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸೊ ಅದನ್ನು ZTV ಅವರು ಗುರುತಿಸಿ ನಮಗೆ ಈ ಅವಾರ್ಡ್ನ ರೆಕಗ್ನೈಸ್ ಮಾಡೋಕ್ಕೆ ತುಂಬ ಸಂತೋಷ ಪಡ್ತಾಯಿದ್ದೀನಿ. ಹಾಗೆ ಹಳ್ಳಿಗಾಡಿನಿಗೆ ಏನಾದರೂ ಮಾಡಬೇಕು ಇನ್ನು ಮುಂದೆ ಅಂತ ಇದ್ದೀನಿ. ಮತ್ತು ಮುಂದಿನ ವರ್ಷ ಕೂಡ ಈಗ ನೀವು ಕೊಟ್ಟಿರೋದು ನಮ್ಗೆ ಇನ್ನೂ ಒಂದು ಪ್ರೇರೇಪಣೆ ಜಾಸ್ತಿಯಾಗಿ ಮೇ ಬಿ ಹೆಚ್ಚು ಮಾಡುತ್ತೆ. ಮತ್ತು ಇನ್ನು ಮುಂದಿನ ವರ್ಷ ಮೇ ಬಿ ಇನ್ನೊಂದು ಅವಾರ್ಡ್ಗೂ ಟ್ರೈ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಬೇಕು ಅಂತಿದ್ದೀನಿ. ನನ್ನ ಮಗಳು ನನ್ನ ಫಸ್ಟ್ ಇನ್ಸ್ಪಿರೇಷನ್, ನನ್ನ ಹಸ್ಬೆಂಡ್ ನನ್ನ ಸಪೋರ್ಟ್. ಸೊ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಮಾಜಮುಖಿ ಕೆಲಸಗಳು ಮುಂದುವರಿಯಲಿ. ಥ್ಯಾಂಕ್ ಯು.